ಹಾಯ್ ಸ್ನೇಹಿತರೆ, ಇವತ್ತಿನ ಹಿಡಿದು ನೀವು ಏನು ತಿಳ್ಕೊಂಡ್ರೆ ಒಂದು ಅವಿಪ್ಲರ್ದಲ್ಲಿ ವಿಡಿಯೋ ಎಡಿಟಿಂಗ್ ತಿಳ್ಕೊಳ್ಳೋಣ. ಅವಿಪ್ಲರ್ದಲ್ಲಿ ವಿಡಿಯೋ ಎಡಿಟಿಂಗ್ ಅಂದ್ರೆ ನಾನು ಜಸ್ಟ್ ನಿಮ್ಗೆ ತೋರಿಸ್ಕೊಡತ್ತೀನಿ ಇಷ್ಟ ಮತ್ತೆ ನಿಲ್ಲಿಸ್ತು. ಬೆಸ್ಟ್ ವಿಡಿಯೋ ಎಡಿಟಿಂಗ್ ಆಕೈತೆ ಅವಿಪ್ಲರ್ದಲ್ಲಿ. ಅಂದ್ರೆ ಒಂದು ಯಾವುದೇ ಥರ ಅಂತ ಮೊಬೈಲ್ ಹ್ಯಾಂಗಿಂಗ್ ಆಕೈತೆ ಅನ್ನಂಗಿಲ್ಲ, ಮತ್ತಷ್ಟು ಅಂದ್ರೆ ಡೌನ್ಲೋಡ್ ಮಾಡ್ಕೋತಿ ನಾವು ಪ್ರಾಬ್ಲಮ್ ಆಕೈತೆ ಅನ್ನಂಗಿಲ್ಲ, ಏನಿಲ್ಲ, ಫುಲ್ ನೀಟಾಗಿ ಎಡಿಟ್ ಆಗಿ ಬರೋದು ಫ್ರೆಂಡ್ಸ್. ಯಾವುದೇ ಥರ ಅಂತ 5 ಮಿನಿಟಿನ ವಿಡಿಯೋ ಆಯ್ತು ಫ್ರೆಂಡ್ಸ್. ಅದು ನಾನು 20 ಮಿನಿಟ್ 15 ನಿಮಿಷ ನಿಮಗೆ ಹೇಳ್ಕೊಟ್ಟೇನೆ, ಯಾಕಂದ್ರೆ ನೀವು ಕಲ್ಕೊಳ್ಳೋ ಉದ್ದೇಶಕ್ಕೆ ನಾನು ಹೇಳ್ಕೊಟ್ಟೇನೆ ಫ್ರೆಂಡ್ಸ್, ಮತ್ತೇನಿಲ್ಲ. ಅದನ್ನ ಯಾವ ರೀತಿ ನಾವು ಎಡಿಟಿಂಗ್ ಮಾಡ್ಕೋಬೇಕು ನೀಟಾಗಿ ತಿಳ್ಕೊಕ್ಕಿಂತ ಮುಂಚೆ ನನ್ನ ಕಡೆ ಅಂದ್ರೆ ಏನು ರಿಕ್ವೆಸ್ಟ್ ನಿಮಗೆ ಕೇಳ್ಕೋದಂದ್ರೆ ಒಂದು ಫುಲ್ ವಿಡಿಯೋಸ್ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ನೀವು ಅವಿಪ್ಲರ್ ವಿಡಿಯೋ ಎಡಿಟಿಂಗ್ ಅಂತ ಬರ್ತದೆ ಫ್ರೆಂಡ್ಸ್. ಬರಲಿಲ್ಲ ಅಂದ್ರೆ ಇನ್ನೊಂದ್ಸಲ ನೋಡ್ಕೊಂಡು ಕಂಪಲ್ಸರಿ ಬರ್ತದೆ ಫ್ರೆಂಡ್ಸ್. ಆ ರೀತಿ ನಾನು ಲೋಕಲ್ ಆಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೀವು ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ವಿಡಿಯೋ ಅನ್ನೋದು, ಡೆಮೋ ವಿಡಿಯೋಸ್ ಅನ್ನೋದು ಯಾವ ರೀತಿ ಐತೆ ಅಂತ ತೋರಿಸ್ಕೊಡ್ತೀನಿ. ಜಸ್ಟ್ ನಾನು ಒಂದು ಈ ಥರ ಹಾಕಿದ್ದೀನಿ ಫ್ರೆಂಡ್ಸ್. ಇದು ಜಸ್ಟ್ ಏನಂದ್ರೆ ಒಂದು ಎಡಿಟಿಂಗ್ ಆ್ಯಪ್ದಲ್ಲಿ ಹಾಕಿದ್ದೀನಿ, ನಿಮ್ಗೆ ತೋರಿಸೋ ಉದ್ದೇಶಕ್ಕೆ ನಾನು ಆ ಎಡಿಟಿಂಗ್ ಆ್ಯಪ್ದಲ್ಲಿ ಹಾಕಿದ್ದೀನಿ. ಅದನ್ನ ಯಾವ ರೀತಿ ನಾವು ಇದನ್ನ ಮಾಡ್ಕೋಬೇಕು ನಾನು ನೀಟಾಗಿ ತಿಳಿಸ್ತೀನಿ ನೋಡ್ಕೊಳ್ಳಿ. ಒಂದು ಪ್ಲೇ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾವ ರೀತಿ ನಾವು ಎಲ್ಲ ಫುಲ್ ಚೆನ್ನಾಗಿ ಎಡಿಟಿಂಗ್ ಐತೆ ನಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಇಷ್ಟ ಆದ್ರೆ ನಾನು ಆಫ್ ಮಾಡ್ತೀನಿ. ಆಫ್ ಮಾಡ್ಕೊಂಡು ನಾನು ನೀಟಾಗಿ ನಿಮ್ಗೆಲ್ಲ ಒಂದು ವಿಡಿಯೋಸ್ ಆಗಿ ಕನ್ವರ್ಟ್ ಆಗೈತೆ. ಅದು ಒಂದು ವಿಡಿಯೋ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ನಾವು ಕಂಪ್ನಿದ ಐತಿ, ಈಗ ಜಸ್ಟ್ ತೋರಿಸ್ತೀನಿ ನೋಡ್ಕೊಳ್ಳಿ. ಈ ರೀತಿ ಕಂಪ್ನಿದ ಐತಿ, ಯಾವ ರೀತಿ ನಾವು ನೀಟಾಗಿ ಎಲ್ಲ ತಿಳ್ಕೊಬೇಕಂತ ತೋರಿಸ್ಕೊಡ್ತೀನಿ ನಿಮ್ಗೆ ನೋಡ್ಕೊಳ್ಳಿ. ಈ ರೀತಿ ನಾವು ಈಗ ನಮ್ಗೆ ಕಂಪ್ನಿ ಟ್ಯಾಬ್ಲೆಟ್ ಐತೆ, ಅದನ್ನು ಯಾವ ರೀತಿ ನಾವು ಜನಪದ ನಮ್ಮ ಸ್ವಂತ ನಮ್ಮ ಲೋಗೋ ಹಾಕೊಂಡು ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೊಂಡು ನೀಟಾಗಿ ತಿಳಿಸ್ಕೊಡ್ತೀನಿ ಅಂತ ತಿಳಿಸ್ಕೊಡ್ಕಿಂತ ಮುಂಚೆ ಫ್ರೆಂಡ್ಸ್ ನೀವೆಲ್ಲ ಫುಲ್ ವಿಡಿಯೋಸ್ ನೋಡ್ಕೊಳ್ಳಿ. ಖಂಡಿತವಾಗಿ ನಿಮ್ಗೆ ಎಡಿಟಿಂಗ್ ಬರ್ತದೆ ಫ್ರೆಂಡ್ಸ್. ಹಾಗೆ ನಾನು ಏನು ಮಾಡ್ತೀನಿ, ಇದ್ರದ್ದು ಏನೇನು ಮೆಟೀರಿಯಲ್ ಆಯಿತು ಅದು ಖಂಡಿತವಾಗಿ ನಿಮಗೆಲ್ಲ ನೀಟಾಗಿ ಸಿಗುವಂಗೆ ನಾನು ಎಲ್ಲ ನಿಮ್ಮ ಸ್ಟಿಪ್ಸ್ ತಿಳಿಸ್ಕೊಡ್ತೀನಿ ಅಂತ ಫುಲ್ ವಿಡಿಯೋಸ್ ನೋಡ್ಕೊಂಡು ಖಂಡಿತವಾಗಿ ನಿಮ್ಗೆ ಸಿಗ್ತಾವಂತ. ನಿಮಗೆ ಟ್ಯಾಬ್ಲೆಟ್ ಎಲ್ಲಿದೆ ಅಂತ ನೀಟಾಗಿ ತಿಳಿಸ್ತೀನಿ ಅಂತ ಎಲ್ಲ ನಿಮ್ಗೆ ವರ್ಕ್ ಆಕೈತಿ, ಯಾವ ರೀತಿ ಇಲ್ಲಿ ಯಾವ ಪ್ರಾಬ್ಲಮ್ ಎಲ್ಲಿ ಏನೇನಾಕೈತೆ ಅಂತ ನಿಮಗೆ ಎಲ್ಲ ನೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆ ನಾನು ಬೇಸಿಯಲ್ಲಿ ತಿಳಿಸ್ಕೊಡತ್ತೀನಿ ನಿಮ್ಮ ಮೊಬೈಲ್ದಲ್ಲಿ ನೀವು ಯಾವ ರೀತಿ ಮೊಬೈಲ್ ನೋಡಿದ್ರೆ ಅದೇ ರೀತಿ ನಿಮ್ಮ ಮೊಬೈಲಲ್ಲಿ ತಿಳಿಸ್ಕೊಡ್ತೀನಿ ಅಂತ ಫುಲ್ ವಿಡಿಯೋಸನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್. ಆಯ್ತಲ್ಲ, ಬನ್ನಿ ಫ್ರೆಂಡ್ಸ್ ಯಾವ ರೀತಿ ನಾವು ಎಡಿಟಿಂಗ್ ಮಾಡ್ಕೊಂಡು ನೋಡ್ಕೊಂಡು ಜಸ್ಟ್ ನೋಡ್ಕೊಳ್ಳಿ. ಎಡಿಟಿಂಗ್ ಯಾವ ರೀತಿ ಮಾಡ್ಕೊಬೇಕು ನಾನು ನೀಟಾಗಿ ತಿಳ್ಕೊಳ್ಳೋ ಅಂದ್ರೆ ಈಗ ಜಸ್ಟ್ ಅವಿಪ್ಲರ್ ಅಂತ ಓಪನ್ ಮಾಡ್ಕೋಬೇಕಾಗೈತಿ. ಓಪನ್ ಮಾಡ್ಕೊಂಡು ಟ್ಯಾಂಪ್ಲೇಟ್ ಸೆಲೆಕ್ಟ್ ಮಾಡ್ಕೊಂಡು ಯಾವ ಟ್ಯಾಂಪ್ಲೇಟ್ ಎಡಿಟಿಂಗ್ ಮಾಡ್ಬೇಕು ಅನ್ನೋದು ಕಂಪ್ಲೀಟ್ ನೀಟಾಗಿ ತಿಳ್ಕೊಂಡ್ಬಿಟ್ರೆ ಕಿರಿಕಿರಿಲ್ಲ. ಜಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವುದೇ ಎಫೆಕ್ಟ್ ಇಲ್ಲದೆ ನಾವು ಎಡಿಟಿಂಗ್ ಮಾಡಿ ತೋರಿಸ್ತೀನಿ. ಜಸ್ಟ್ ನೋಡ್ಕೊಳ್ಳಿ ಪರ್ಸನ್ ಡಿ ಪಿದು ಅವಿಪ್ಲರ್ ಆ್ಯಪ್ ಐತೆ ಅಂತ, ಜಸ್ಟ್ ಅವಿಪ್ಲರ್ ಪರ್ಸನ್ ಡಿ ಪಿ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಕ್ಲಿಕ್ ಮಾಡ್ಕೊಂಡು ಈ ಟ್ಯಾಂಪ್ಲೇಟ್ ಅನ್ನೋದು ಓಪನ್ ಆಯ್ತು. ಇದನ್ನು ಟೆಲಿಗ್ರಾಮ್ ಹಾಕಿದ್ದೀನಿ, ಈ ಥರ ಇದನ್ನು ಅಂದ್ರೆ ಈ ಥರ ಇದನ್ನು ಹಾಕಿದ್ದೀನಿ, ಪ್ರಾಜೆಕ್ಟ್ ಹಾಕಿದ್ದೀನಿ, ಇದನ್ನ ವಿಡಿಯೋನ ಹಾಕಿದ್ದೀನಿ, ಸಾಂಗ್ ಹಾಕಿದ್ದೀನಿ ಲೈಕ್ ಟೆಲಿಗ್ರಾಮ್ಗೆ. ಅಲ್ಲಿ ನೋಡ್ಕೊಳ್ಳೋಣ, ಅಲ್ಲಿ ನಿಮಗೆ ಸಿಗ್ತೈತೆ ಬೇಕಾದ್ರೆ ವಿಡಿಯೋ ಅನ್ನೋದು ಏನಾರು ಇದು ಮಾಡಲಿಕ್ಕೆ ಅದ್ರ ಬೇಕಾದ್ರೆ ಸಿಗ್ತೈತಿ. ಜಸ್ಟ್ ನೋಡ್ಕೊಳ್ಳಿ, ಈ ಟ್ಯಾಬ್ಲೆಟ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಬಲಗಡೆ ಸೈಡ್ ತೀರ ಮೇಲ್ಗಡೆ ಒಂದು ಇವುದಲ್ಲ ನೆಟ್ವರ್ಕ್ ಸಿಂಬಲ್ಸು, ಅದ್ರ ತಳಗಡೆ ನಾವು 3 ಆಪ್ಷನ್ಸ್ ಬರ್ತಾವೆ. ಬಲಗಡೆ ಸೈಡ್ ತೀರ ಮೇಲ್ಗಡೆ ಪೆನ್ಸಿಲ್ ಐಕನ್ ಬಾಜುಕ್ಕೆ ಚೌಕ್ ಎಷ್ಟು 9 ಚೌಕಣಿ ಇದೆ ನೋಡ್ಕೊಳ್ಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ವಿಜುವಲೈಸರ್ ಇರುತ್ತೆ ಬರ್ತದೆ ಅದ್ರ ಮೇಲೆ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಬರ್ತೈತಿ. ಇದ್ರೊಳಗೆ ನಾವು ಎಡಿಟಿಂಗ್ ಮಾಡೋದು ಯಾವ ಟ್ಯಾಂಪ್ಲೇಟ್ ಐತೆ ತಿಳ್ಕೊಳ್ಬೇಕಾದ್ರೆ ಜಸ್ಟ್ ನೋಡ್ಕೊಳ್ಳಿ. ಈ ಟ್ಯಾಂಪ್ಲೇಟ್ ಅನ್ನೋದು ನಮಗೆ ಬೇಕಾಗ್ತೈತಿ. ಈ ಟ್ಯಾಂಪ್ಲೇಟ್ ಅನ್ನೋದು ನಾವು ವಿಡಿಯೋ ಎಡಿಟಿಂಗ್ ಅನ್ನೋದು ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಈ ಕಂಪ್ಲೀಟ್ ಟ್ಯಾಂಪ್ಲೇಟ್ ಐತಿ, ನಾವು ಜನಪದಕ್ಕೆ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ ಅಂತ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟ್ ಈ ರೀತಿ ನಾವು ಟ್ಯಾಂಪ್ಲೇಟ್ ಸೆಲೆಕ್ಟ್ ಆದಕ್ಕೂ ಇದನ್ನ ಏನು ಮಾಡ್ಕೊಳ್ಳಿ, ಸ್ಕ್ರೀನ್ ಮ್ಯಾಗ ಒಂದು ಬಟ್ ಟಚ್ ಮಾಡ್ಕೊಳ್ಳಿ. ಈ ರೀತಿ ಟಚ್ ಮಾಡಿ ಅಟ್ಟ ಬಿಡಾಕೋಬಿಟ್ಟು ಒತ್ತಿ ಹಿಡ್ಕೊಂಡಿತ್ತು. ಈ ಬಲಗಡೆ ಸೈಡ್ ಅಂದ್ರೆ ಒತ್ತಿ ಹಿಡ್ಕೊಂಡಿತ್ತು, ಅದಕ್ಕೆ ನಾವಿಲ್ಲ ಒತ್ತಿ ಹಿಡ್ಕೊಂಡು ಒಂದು ಸ್ವಲ್ಪ ನಿಂತು ಬಲಗಡೆ ಸೈಡ್ ಈ ರೀತಿ ಜಕ್ಕೊಂಡ್ಬಿಡಿ, ಬರಾಬರ ಈ ರೀತಿ ಜಕ್ಕೊಂಡ್ಬಿಡಿ. ಈ ರೀತಿ ಫೋನ್ ಜಕ್ಕೊಂಡ್ಬಿಡಿ, ಈ ರೀತಿ ಪೇಜ್ ಅನ್ನೋ ತಕ್ಕ ಜಕ್ಕೊಂಡ್ಬಿಡಿ. ಬಲಗಡೆ ಸೈಡ್ ಅಡ್ಡ ಜಕ್ಕೊಂಡ್ಬಿಟ್ರೆ ಏನಾಕೈತಿ ಒಂದು ಸ್ವಲ್ಪ ವೇಟ್ ಮಾಡ್ಕೊಳ್ಳಿ. ಜಕ್ಕೊಂಡ್ಕೊಣ ಇಲ್ಲಿ ನಮಗೆ ಇಲ್ಲಿ ಎಲ್ಲ ಇವು ಬರ್ತಾವೆ, ಎಫೆಕ್ಟ್ ಫೈಲ್ಸ್ ಬರ್ತಾವೆ. ಇಲ್ಲಿ ನಮಗೆಲ್ಲ ಯಾವ್ಯಾವ ಥರ ಫೈಲ್ಸ್ ಎಲ್ಲೆಲ್ಲಿ ಸಾಂಗ್ ಅದಂತೆ ತೊಗೊಳಕ್ಕೆ. ಇದ್ರೊಳಗೆ ನಾವು ಏನು ಮಾಡ್ಕೋಕೈತೆ ಸರ್ ಟೈಮಿಂಗ್ದೊಂದು ಸಾಂಗ್ ಬೇಕಾದ್ರೆ ಇಲ್ಲಿ 2ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರ್ತೈತಿ. ನಾನು ಏನಕ್ಕೈತಿ ವಾಯ್ಸ್ ಅಂದ್ರೆ ಕಾಲ್ ರೆಕಾರ್ಡಿಂಗ್ ಅದಕ್ಕೋಸ್ಕರ ನಾನು ಟೈಮಿಂಗ್ ಮೇಲೆ ಕ್ಲಿಕ್ ಮಾಡೋಂಗಿಲ್ಲ. ಇಲ್ಲಿ ಎಷ್ಟನೇದು 3 CD ಕೆಸೆಟ್ ಐತೆ, ಅವೈಲೇಬಲ್ಸ್ ಐತೆ, 3ನೇದು ಏನೈತೆ ಜಸ್ಟ್ 3ನೇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ರೀತಿ ಮೊಬೈಲ್ದಾಗ ಇದ್ದಂಥ ಸ್ಟೋರೇಜ್ದಾಗ ಇದ್ದಂಥ ಫೈಲ್ಸ್ ಒಳಗೆ 1 ಸಾಂಗ್ ಇದ್ರೂ ಬರ್ತೈತಿ, 100 ಸಾಂಗ್ ಇದ್ರೂ ಬರ್ತೈತಿ, 8 ಸಾಂಗ್ ಇದ್ರೂ ಎಲ್ಲ ಕ್ಲಿಯರಾಗಿ ಬರ್ತೈತಿ ಫ್ರೆಂಡ್ಸ್. ಆಯ್ತು, ಜಸ್ಟ್ ಯಾವ ಫೈಲ್ದಾದಂತೆ ದಡ್ಡನ್ನ ಸಿಗ್ತೈತೆ ನಮ್ಗೆ. ಟೆಲಿಗ್ರಾಮ್ದಾಗ ಟೆಲಿಗ್ರಾಮ್ ಸಿಗ್ತೈತಿ, ಅಂದರೆ ವಿಡಿಯೋ ಟು MP3 ಮಾಡ್ಕೊಂಡು ಅಲ್ಲಿ ಸಿಗ್ತೈತಿ. ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಕ್ಲಿಯರಾಗಿ ಸಿಗ್ತೈತೆ ನಮಗೆ. ಯಾವ ಫೈಲ್ದಂತ ದಡ್ಡ ಹೋಗಿ ತೊಗೋಬೋದು. ಇಲ್ಲ ನಾನು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಒಂದು ಸಾಂಗ್ ಸೆಲೆಕ್ಟ್ ಮಾಡ್ಕೊತೀನಿ. ನಮ್ಗೆ ಯಾವ ಬೇಕೋ ಒಂದು ಸಾಂಗ್ ಸೆಲೆಕ್ಟ್ ಮಾಡ್ಕೊತೀನಿ. ಈ ರೀತಿ ಚಿಂತ ಐತಿ ನನಗಿಂದ ಈ ರೀತಿ ಫಸ್ಟ್ ಒಂದು ಸಾಂಗ್ ಐತಿ ಫ್ರೆಂಡ್ಸ್. ಯಾವ್ದು ಬೇಕೋ ಒಂದು ಸಾಂಗು ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಸಾಂಗ್ ಬೇಕೋ ಅವ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಯಾವುದೇ ಥರ ಅಂತ ಏನೋ ಮಾರ್ಕ್ ಹಾಕೊಂಡು ಹೋಗಿ ಅಲ್ಲಿ ಹೋಗಿ ಇಟ್ಟು ನಾವು ಸರ್ಚ್ ಆಡ್ಕೊತ ಕೂತ್ರು ಅಂತ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಆಟೋಮೆಟಿಕ್ ಎಲ್ಲ ಎಡಿಟಿಂಗ್ ಐತದ. ಜಸ್ಟ್ ಯಾವುದು ಬೇಕೋ ಒಂದು ಸಾಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಆರಿಸಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಗೆಳತಿ ಇದು ಪ್ರೀತಿಗೆ ಪೇಟ ಇಟ್ಟೆಲ್ಲ ಮನಗಂಡ ಗೂಟ ಕಟ್ಟಿದಿ ಪ್ರೀತಿಗೆ ರೇಟ ಇಲ್ಲ ಗೊತ್ತಾಗಿ ಅನಸಾತೈತಿ ಹೆಣ್ಣಾದಿ ಅಲ್ಲೂ ನುದ್ದೌಟ. ಫ್ರೆಂಡ್ಸ್ ಈ ಸಾಂಗ್ ಅನ್ನೋದು ನಾನು ಸೆಲೆಕ್ಟ್ ಮಾಡ್ಕೊಂಡ್ರೆ 23 ಸೆಕೆಂಡ್ ಐತಿ. ಇದನ್ನ ಹೊಳ್ಳಿ ಎಡಗಡೆ ಸೈಡ್ ಈ ರೀತಿ ಬಂತನ ಹೊಳ್ಳಿ ಎಡಗಡೆ ಸೈಡ್ ಬರಾಬರ್ ಜಕ್ಕೊಂಡ್ಬಿಟ್ಟು ಸೈಡ್ ಕಡೆ ಎಡಗಡೆ ಸೈಡ್ ಜಕ್ಕೊಂಡ್ಬಿಟ್ರೆ ಏನಾಕೈತಿ, ಲೆಫ್ಟ್ ಸೈಡ್ ಜಕ್ಕೊಂಡ್ಬಿಟ್ರೆ ಈ ರೀತಿ ಪೇಜ್ ಆನಾಕೈತಿ ನಮ್ಗೆ.
ಈ ರೀತಿ ಪೇಜ್ ಅನ್ನೋದಕ್ಕೂ ಜಸ್ಟ್ ಬಲಗಡೆ ಸೈಡ್ ತೀರ ಮೇಲ್ಗಡೆ 3 ಆಪ್ಷನ್ಸ್ ಒಳಗೆ ನಡುವಿಂದ ಒಂದು ಪೆನ್ಸಿಲ್ ಹಾಕಂತಾರೆ ಆಯ್ತು. ಬಲಗಡೆ ಸೈಡ್ ತೀರ ಮೇಲ್ಗಡೆ ಎಡಿಟ್ ವೈಜುವಲೈಸರ್ ಇರುತ್ತೆ ಬಂದು ನೋಡ್ಕೋತೀರಿ ಅಂತ ಅಲ್ಲಿ ಬಲಗಡೆ ಸೈಡ್ ತೀರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಎಡಗಡೆ ಸೈಡ್ ಒಂದು ಅದರ ಎಫೆಕ್ಟ್ ಎಲ್ಲ ಬಂದು ಇಲ್ಲಿ ನಾವು ಸಿಂಬಲ್ಸ್ಗಳು ಇರಂಗಿಲ್ಲ ಇಲ್ಲಿ ಅಂದ್ರೆ ಪಿಕ್ಸರ್ದಾಗ ಎಡಿಟ್ ಮಾಡಿ ತೋರಿಸೋ ಅಲೈಟ್ ಮಿಷನ್ದಾಗ ಈ ರೀತಿ ಚಿತ್ರ ನಿಮ್ಗೆ ಹೇಳ್ಕೊಟ್ರೆ ಚಿತ್ರಗಳು ಇಲ್ಲ ಇಲ್ಲಿ ಎಲ್ಲ ಇಂಗ್ಲೀಷ್ ವರ್ಡ್ಸಲ್ಲಿ ನಾವು ಎಡಿಟಿಂಗ್ ಮಾಡಬೇಕು. ಇದು ಭಾಳ ಸಿಂಪಲ್ ಆಗೈತಿ, ಆದ್ರೆ ಒಂದು ಸ್ವಲ್ಪ ಅದ್ರೊಳಗೆ ತಿಳ್ಕೊಳ್ಬೇಕಷ್ಟ. ಸ್ವಲ್ಪ ತಿಳ್ಕೊಂಡ್ರೆ ಸಾಕು, ಫುಲ್ ಈಜಿ ಟ್ರಿಕ್ಸಲ್ಲಿ 2 ನಿಮಿಷ ವಿಡಿಯೋ ಎಡಿಟಿಂಗ್ ಆಗೋಲ್ಲ ಇವರಿಗೆ. ಆಯ್ತು 2 ನಿಮಿಷ 1 ನಿಮಿಷ ಭಾಳ ಎಕ್ಸ್ಪೋರ್ಟ್ ಆಗೋದು ಇದು ಲೇಟ್ ಆಗೋಲ್ಲ, ಬಟ್ ಅದಷ್ಟು ಲೇಟ್ ಅಂದಂಗೆ ಅನಿಸ್ತೈತಿ. ಓಪನ್ ಮಾಡ್ಕೋದು ಎಕ್ಸ್ಪೋರ್ಟ್ ಮಾಡ್ಕೋದು ಅಷ್ಟೇ ಲೇಟ್ ಅಂದಂಗೆ, ಎಡಿಟಿಂಗ್ ಒಂದು ಒಟ್ಟು ಲೇಟ್ ಆಗಲ್ಲ. ಆ ರೇಂಜಿಗೆ ನಮಗೆ ಎಡಿಟಿಂಗ್ ಆಕೈತಿ ಆಯ್ತಲ್ಲ. ಇಲ್ಲಿ ನಾವು ಫೋಟೋ ಹಾಕ್ಕೊಳ್ಬೇಕು ಯಾವ್ದು ಇದ್ರೊಳಗೆ ಎಡಗಡೆ ಸೈಡ್ ಏನು ಪೇಜ್ ಒಳಗಡೆ ಯಾವ್ದು ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಕನ್ಫ್ಯೂಸ್ ಆಗಿರ್ತದೆ ಫ್ರೆಂಡ್ಸ್. ಇಲ್ಲಿ ಏನು ಮಾಡ್ಕೊಳ್ಳಿ, ಬಲಗಡೆ ಸೈಡ್ ಪ್ಲೀಸ್ ಎಡಗಡೆ ಸೈಡ್ ಏನು ಎಫೆಕ್ಟ್ ಅದಲ್ಲ ಅದ್ರೊಳಗೆ ಫಸ್ಟ್ನೇ ಅಂತ ಹಿಡ್ಕೊಂಡು ಫಸ್ಟ್ನೇದು ಬಿಟ್ಬಿಡಿ, 2ನೇದು ಇಮೇಜಿಂಗು, ಆನಂತರ 3ನೇದು ಆಡಿಯೋಸು, ಆನಂತರ ಇಮೇಜಿಂಗ್ ಇಮೇಜಿಂಗ್ ಅಂತೇಳಿ ಆಪ್ಷನ್ ಐತೆ ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ತೋರ್ಸತ್ತೀನಿ. ಫಸ್ಟ್ನೇ ಅಂತ ಹಿಡ್ಕೊಂಡ್ರೆ ಈ ಚಿತ್ರದಿಂದ ಗ್ಯಾಲರಿ ಚಿತ್ರ ಅಂತ ಹಿಡ್ಕೊಂಡ್ರೆ ಆನಂತರ ಎಲ್ಲ ತೊಗೊಂಡ್ರೆ 4ನೇದು ಐತಿ, ಎಲ್ಲಾರ 3ನೇದು ಐತಿ. ಇಲ್ಲಿ ಇಮೇಜಿಂಗ್ ಐತಿ, ಅದ್ರ ತಳಗಡೆ ಮಬ್ಬು ಕಲರ್ ಅಕ್ಷರಲ್ಲಿ ಇಮೇಜಿಂಗ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಬಲಗಡೆ ಸೈಡ್ ಪೇಜ್ ಅನ್ನೋದು ಮತ್ತು 6 ಆಪ್ಷನ್ಸ್ ಅನ್ನೋದು ಇದ್ರೊಳಗೆ ಬಲಗಡೆ ಅಂದ್ರೆ ಇದೇ ಎಫೆಕ್ಟನ್ನು ಫೋಟೋ ಅನ್ನೋದು ಹಾಕ್ಲಿಕ್ಕೆ ವರ್ಕ್ ಮಾಡ್ತೈತಿ ಇಲ್ಲ ನಿಮ್ಗೆ ಡೌಟ್ ಇರ್ತೈತಿಲ್ಲ, ಆ ಡೌಟ್ ಅನ್ನೋದು ಕ್ಲಿಯರ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ತಿಳಿಸ್ಕೊಡ್ತೀನಿ. ಬಲಗಡೆ ಸೈಡ್ ನೋಡ್ಕೊಳ್ಳಿ 6 ಆಪ್ಷನ್ಸ್ ಬಂದ್ರೆ ಇಲ್ಲಿ ತೀರ ಮೇಲ್ಗಡೆ ಫಸ್ಟ್ನೇ ಆಪ್ಷನ್ ಜನರಲ್ ಅಂತೇಳಿ ಫಸ್ಟ್ನೇದು ಏನೈತಿ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲೇ ಬಲಗಡೆ ಸೈಡ್ ಜಸ್ಟ್ ಜನರಲ್ ಏನು ಕ್ಲಿಕ್ ಮಾಡ್ತಾರೆ ಅದಕ್ಕೆ ಕೆಳಗಡೆ ನಾವು ಟಿಕ್ ಮಾರ್ಕ್ ಹಾಕೋದು ಬರ್ತೈತಿ ಫ್ರೆಂಡ್ಸ್. ಟಿಕ್ ಮಾರ್ಕ್ ಹಾಕೋದು ತೆಗೆದು ನೋಡಿರಿ ಫೋಟೋ ಹೋಗೈತಿ ಫೋಟೋ ಬರ್ತೈತಿ. ಈ ರೀತಿ ಫೋಟೋ ಹೋಗೋದು ಬರೋದು ಯಾಕಂತ ತೋರಿಸಿನಿ ಅಂದ್ರೆ ಇದೇ ಎಫೆಕ್ಟನ್ನು ಇದೇ ಎಫೆಕ್ಟ್ ಇದೇ ಆಪ್ಷನ್ ಇದೇ ವರ್ಕ್ ಮಾಡ್ತೈತೆ ಅನ್ನೋದು ನಾವು ಫೋಟೋ ಸೆಲೆಕ್ಟ್ ಮಾಡೋಕ್ಕೆ ಇದೇ ವರ್ಕ್ ಮಾಡ್ತೈತೆ ಅನ್ನೋದು ಹಾಕಕ್ಕೆ ಅಂದ್ರೆ ಇನ್ನೊಂದು ಫೋಟೋ ಹಾಕಲಿಕ್ಕೆ ನಮಗೆ ಆ್ಯಡ್ ಮಾಡ್ತೈತೆ ಅನ್ನೋದು ನಮಗೆ ಕನ್ಫರ್ಮ್ ಆಯಿತು. ಕನ್ಫರ್ಮ್ ಮಾಡ್ಕೊಂಡು ಟಿಕ್ ಮಾರ್ಕ್ ಹಾಕೊಳ್ಳಿ, ವಾಪಸ್ಸು ಫೋಟೋ ಬರಲಿ. ಆನಂತರ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಹೊಳ್ಳಿ ವಾಪಸ್ಸು ಅದು ಹೋಗ್ತೈತಿ. ಅದಕ್ಕೆ ನಾವು ಜನರಲ್ ಏನೈತಿ ಕ್ಲಿಕ್ ಮಾಡಿದ್ರು ಬಲಗಡೆ ಸೈಡ್ 2ನೇ ಮ್ಯಾಗೆ ಇಮೇಜಿಂಗ್ ಐತಿ ಕ್ಲಿಕ್ ಐತಿಲ್ಲ, ಇಮೇಜಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇಮೇಜಿಂಗ್ ಏನು ಕ್ಲಿಕ್ ಮಾಡ್ಕೋತಾರಲ್ಲ, ಇಮೇಜಿಂಗ್ ಕ್ಲಿಕ್ ಆದ ನಂತರ ಅಲ್ಲಿ ಚೌಕ್ ಬಾಕ್ಸ್ ಆಯ್ತು ನಿಮ್ಗೆ ಇಮೇಜಿಂಗ್ ಕೆಳಗಡೆ ನಾನು ಬಲಗಡೆ ಸೈಡ್ ದಂಡಿಗೆ ತೋರ್ಸೋದು ನೋಡ್ಕೊಳ್ಳಿ. ಆ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಸೆಂಟರ್ ಸ್ಕ್ರೀನ್ ಒಳಗಡೆ ಕಲರ್ ಬಾಕ್ಸ್ಗಳು ಇಲ್ಲಿ ಬಂದರು ನೋಡ್ಕೊಳ್ಳಿ. ಕಲರ್ ಬಾಕ್ಸ್ಗಳು ಬಂದಾವ, ಅದ್ರ ಕೆಳಗಡೆ ನಾನು ಉದ್ದನು 2 ಬಾಕ್ಸ್ ತಾವು ಇಲ್ಲಿ US ಬಾಕ್ಸ್ ಒಂದು, ಪಿಂಕ್ ಇಮೇಜ್ ಬಾಕ್ಸ್ ಒಂದು ಬಂತಲ್ಲ. ಆ ಪಿಂಕ್ ಇಮೇಜ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಮ್ಮ ಪೇಜ್ ಹಾಕೈತಿ. ಪೇಜ್ ಅಂದ್ರೆ ಈ ಸಾಂಗ್ ಯಾವ ರೀತಿ ಐತು ಆ ರೀತಿ ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗೈತಿ. ಮ್ಯಾರೇಜ್ ಸಾಂಗ್ ಐತೆ ಮ್ಯಾರೇಜ್ ಇದ್ದಂಥ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಲವ್ ಫಿಲ್ಮ್ ಆಗೈತೆ ಯಾವುದು ಸಾಂಗ್ ಇರ್ತೈತೆ ನಾನು ಹಾಕಿದ್ದಂತ ನೀವು ಹಾಕಕ್ಕೆ ಹೋಗ್ಬಿಡಿ. ಅಂದ್ರೆ ಯಾವುದು ನಿಮ್ಮ ಇದಿರ್ತೈತಿಲ್ಲ ಅಂದ್ರೆ ಸಾಂಗ್ ಯಾವ ಪೇಜ್ ಮ್ಯಾಗ ಇರೋದಿಲ್ಲ ಆ ಪೇಜ್ ತಕ್ಕಂಗೆ ಇಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗೈತಿ. ಇಲ್ಲಿ ನೋಡ್ಕೊಳ್ಳಿ ಆ ಸಾಂಗ್ ತಕ್ಕಂಗೆ ಪೇಜ್ ಅನ್ನೋದು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ನಾನು ಎಕ್ಸಾಂಪಲ್ಗೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋತೀನಿ. ಇದೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ತಿಳ್ಕೊಳ್ಳಿ. ಇದು ನಿಮಗೆ ಈ ರೀತಿ ಫೋಟೋ ಅನ್ನೋದು ಹತ್ತಿ ಕೂತಿದ್ದು ಮ್ಯಾಲಕ್ಕೂ ಕೆಳಕ್ಕೂ ನಮ್ಗೆ ಕರೆಕ್ಟಾಗಿ ಫೋಟೋ ಸೆಟ್ ಆಗಲಿಲ್ಲ ಅನ್ಸಟ್ಟ ಅಂದ್ರೆ ಇಲ್ಲಿ ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್, ನಡು ಸೆಂಟ್ರು ಇಮೇಜಿಂಗ್ ಮೇಲೆ ಕ್ಲಿಕ್ ಮಾಡಿದ್ದೈತೆ ಅಟ ಇರಲಿ. ಇಲ್ಲಿ ಇಮೇಜಿಂಗ್ ಫೋಟೋ ಹಾಕೊಂಡು ಟಿಕ್ ಮಾರ್ಕ್ ಹಾಕೋ ಬರ್ತಾರೆ ನೋಡ್ಕೊಳ್ಳಿ. ಇಲ್ಲಿ ಟಿಕ್ ಮಾರ್ಕ್ ಹಾಕೋದು ಈ ರೀತಿ ನಮಗೆಲ್ಲ ಟಿಕ್ ಮಾರ್ಕ್ ಹಾಕೋದು ಈ ರೀತಿ ಇಲ್ಲ, ಇದಕ್ಕೆ ಟಿಕ್ ಮಾರ್ಕ್ ಇಲ್ಲ. ಅದಕ್ಕೋಸ್ಕರ ಫೋಟೋ ಸೈಜ್ ಕಡಿಮೆ ಕೂತೈತೆ, ಅದು ಅಡ್ಜಸ್ಟ್ ಆಗೈತೆ ಆದ್ರೆ ಚಂದ ಕಾಣಂಗಿಲ್ಲ. ಇಲ್ಲಿ ನಡುವಿನ ಟಿಕ್ ಮಾರ್ಕ್ ಅಂತ ಹಾಕ್ಬೇಕು, ಬಲಗಡೆ ಸೈಡ್ ದಂಡಿಗೆ ಏನೈತಿ ಅದನ್ನ ಟಿಕ್ ಮಾರ್ಕ್ ಅಂತ ಹಾಕ್ಬೇಕಾಕೈತಿ. ಇನ್ನು ಮ್ಯಾಗಿಂದ ಹಾಕಿದ್ರೆ ಈ ರೀತಿನೂ ಹಾಕೈತಿ, ಬಟ್ ಪ್ರಾಬ್ಲಮ್ ಐತಿ ನಡುವಿನ ಟಿಕ್ ಮಾರ್ಕ್ ಅಂತ ಹಾಕ್ಬೇಕಾಕೈತಿ. ಅದು ಅಡ್ಜಸ್ಟ್ ಮಾಡಿ ಎಲ್ಲ ಕುಂದ್ರಿಸೋತೈತಿ. ನಾವು ಜೂಮ್ ಮಾಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಲೆವೆಲ್ ಆಕೈತಿ ಫ್ರೆಂಡ್ಸ್. ಬಲಗಡೆ ಸೈಡ್ ಟಿಕ್ ಮಾಡ್ಕೊಂಡು ನಿಮ್ಮ ತೋರಿಸಿಲ್ಲ ಈ ಟಿಕ್ ಮಾಡ್ಕೊಂಡು ಹಾಕೊಳ್ಬೇಕಾಗೈತಿ. ಈ ಟಿಕ್ ಮಾರ್ಕ್ ಇಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಆಗೈತಿ. ಸ್ಕ್ರೀನ್ ತುಂಬ ಅದ್ರ ಇದು ಬೋರ್ಡ್ರ್ ಐತೆ, ಬೋರ್ಡ್ರ್ ತಗೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಐತಿ. ಈ ಥರ ಫೋಟೋ ಚಂದ ಕಾಣಂಗಿಲ್ಲ ಆಯ್ತು ಮಾಡಿತ್ತು ಫೋಟೋನು. ಅದನ್ನು ಟಿಕ್ ಮಾರ್ಕ್ ಹಾಕೊಂಡ್ರೆ ಈ ರೀತಿ ಆಯ್ತು. ಈ ರೀತಿ ಆದ್ಕೊಂಡು ನಮ್ಗೆ ಏನಾಕೈತಿ ಫುಲ್ ಸಾಂಗಾರ ಇದನ್ನ ಅಂದ್ರೆ ಫುಲ್ ಸ್ಕ್ರೀನ್ ಅಂದ್ರೆ ನಾವು ಇದನ್ನೇನು ಇದನ್ನು ಮಾಡ್ತೀವಿಲ್ಲ ನಮ್ಮ ಇನ್ಸ್ಟಾ ಸೈಜು 9.16 ಸೈಜು ಅದನ್ನಾರು ಇದನ್ನ 1 ಟಿಕ್ ಮಾರ್ಕ್ ಹಾಕ್ಬೇಕಾಕೈತಿ. ಫುಲ್ ಇನ್ಸ್ಟಾ ಸೈಜ್ ಆಯಿತು. ಈ ರೀತಿ ಆಕೈತಿ. ಈ ರೀತಿ ಆದ್ರೂ ನಮ್ಗೆ ಏನಾಕೈತಿ ಫೋಟೋ ಅನ್ನೋದು ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಬೇಕಾಕೈತಿ. ಬಲಗಡೆ ಸೈಡ್ ಇಮೇಜಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಹೋಗ್ತೈತೆ ಅದು ಎಲ್ಲ ಪೇಜ್ಗಳು ಹೋಗೋ ಅಂತ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಸೆಂಟರ್ ಆಪ್ಷನ್ಸಲ್ಲಿ ಬಲಗಡೆ ಸೈಡ್ ದಂಡಿಗೆ ಸೆಂಟರ್ ಆಪ್ಷನ್ಸಲ್ಲಿ ಏನಾಕೈತಿ ಒಂದು ಟಿಕ್ ಮಾರ್ಕ್ ಹಾಕೋದು ತೆಗೆದು ಬರೋದು ನೋಡ್ಕೊಳ್ಳಿ. ಇದನ್ನು ಟಿಕ್ ಮಾರ್ಕ್ ಹಾಕೊಂಡು ಈ ರೀತಿ ಪೇಜ್ ಅನ್ನಕೈತಿ. ಟಿಕ್ ಮಾರ್ಕ್ ಇದ್ದದನ್ನ ಇರಲಿ. ಆನಂತರ ಟಿಕ್ ಮಾರ್ಕ್ ಕೆಳಗಡೆ 2 ಗಿರಿಗೆ ಬರ್ತಾವೆ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ ಈ ಟಿಕ್ ಮಾರ್ಕ್ ನಡುವಿನ ಟಿಕ್ ಮಾರ್ಕ್ ಹಾಕೋದು ತೆಗೆದು ಅದ್ರ ತಳಗಡೆ ಒಂದು 2 ಗಿರಿಗೆ ಬರ್ತವೆ. ಗಿರಿಗೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗಿರಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಂತರ ಆ ಗಿರಿಗೆ ಒಂದು ಸರ್ಸ್ಕೊಳ್ಳಿ ಕಡೆ ಬಲಗಡೆ ಸೈಡ್ ಸರ್ಸ್ಕೊಂಡ್ರೆ ಸಾಕು, ಆಟೋಮೆಟಿಕ್ ಜೂಮ್ ಆಕೈತಿ ನೋಡ್ಕೊಳ್ಳಿ. ಆಟೋಮೆಟಿಕ್ ಜೂಮ್ ಆಯ್ತು ಗುರು. ಜೂಮ್ ಆದರೆ ಏನಕ್ಕೈತಿ ನೋಡ್ಕೊಳ್ಳಿ ಕರೆಕ್ಟಾಗಿ 2 ಲೆವೆಲ್ ಇಟ್ಕೊಂಡ್ಬಿಡಿ. 1750 ಇಟ್ಕೊಂಡು ನಾನು ಆನಂತರ ನಡುವಿನ ಟಿಕ್ ಮಾರ್ಕ್ ಏನು ಹಾಕೋದು ತೆಗೆದಿಲ್ಲ ಅದ್ರ ಮೇಲ್ಗಡೆ 2 ಗಿರಿಗೆ ಇದಾವೆ 500. ಅವ್ನು ಏನು ಮಾಡ್ಕೊಳ್ಳಿ ಒಂದು ಸ್ವಲ್ಪ ಎಡಗಡೆ 2ನೇ ಗಿರಿಗೆ ಅನ್ನೋದು ಒಂದು ಸ್ವಲ್ಪ ಸರ್ಸ್ಕೊಳ್ಳಿ, ಅದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಾನು ಇಷ್ಟು ಇಟ್ಕೊಂಡೀನಿ. ಓಕೆ, ಇಷ್ಟು ಇಟ್ಕೊಂಡು ಅದಕ್ಕೂ ನಾವು ಫೋಟೋ ಅನ್ನೋದು ಅಡ್ಜಸ್ಟ್ ಆಯಿತು. ಅಂದರೆ ಈ ಬೋರ್ಡ್ರ್ ಕಣ ಆಯ್ತುಕೊತೈತಿ ಗುರು. ಇಲ್ಲಿ ನಿಮ್ಗೆ ಬ್ಯಾಕ್ ಹೋಗಿ ತೋರಿಸ್ತೀನಿ. ಇದೇನು ಬೋರ್ಡ್ರ್ ಕಣ ಆಯ್ತಿಲ್ಲ, ಜಸ್ಟ್ ವಿಡಿಯೋ ಬೋರ್ಡ್ರ್ ಇದು. ಅಂದ್ರೆ 4.5 ಗೊತ್ತೈತಿಲ್ಲ ನಿಮ್ಗೆ 4.5 ಸೈಜ್ ಬರ್ತೈತಿ. ಇದು ನಾವು ಕ್ರಿಯೇಷನ್ ಮಾಡ್ತೀವಿ ಅಲೈಟ್ ಮಿಷನ್ದಾಗ ಸಾಂಗ್ ತಕ್ಕಂಗೆ ಬರ್ದು ಆ ಸೈಜ್ ಬರ್ತೈತಿ ಇದು. ಇಲ್ಲೇನು ಮಾಡ್ಕೋಬೇಕು ನಾವು ಹೊಳ್ಳಿ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೊಳ್ಳಿ ಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಾಕೊಂಡು ಫೋಟೋ ಅನ್ನೋದು ಸೆಲೆಕ್ಟ್ ಆಯಿತು. ನಿಮಗೆ ಇನ್ನೂ ಒಂದೇನೋ ಫೋಟೋ ಅಂದ್ರೆ ಆ ಸಾಂಗ್ ತಕ್ಕಂಗೂ ಫೋಟೋ ಕಲರ್ ಅನ್ನೋದು ಬ್ಲ್ಯಾಕ್ ಆಗೋದು ಇದು ಕಲರ್ಸ್ ಬರ್ದು ಮಾಡ್ತೈತಿ, ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಇದು ವಿಡಿಯೋದಾಗ ಬಲಗಡೆ ಸೈಡ್ ನೋಡ್ಕೊಳ್ಳಿ. ಜಸ್ಟು 3ನೇದು ಕಲರ್ ಒಂದು ಆಪ್ಷನ್ ಐತಿ, 3ನೇದು ಬಲಗಡೆ ಸೈಡ್ 3ನೇ ಪೇಜ್ನಾಗ. ಆನಂತರ ಏನಕ್ಕೈತಿ ಇಲ್ಲಿ ಕಲರ್ಸ್ ಅನ್ನೋದು ತೋರ್ಸಾತೀನಿ. ಇಲ್ಲಿ ನೋಡ್ಕೊಳ್ಳಿ
ಇಲ್ಲಿ ನೋಡ್ಕೊಳ್ಳಿ ನಿಮಗೆ ತೋರಿಸ್ತೀನಿ ಕಂಪ್ಲೀಟ್ ಆಗಿ ತೋರಿಸಿ ನಿಮಗೆ ಅರ್ಥ ಆಕೈತಿ. ಇಲ್ಲಿ 2 ಬಿಳಿ ಕಲರ್ ಬಾಕ್ಸ್ ಬಂದ ನೋಡ್ಕೊಳ್ಳಿ, ಕಲರ್ ಬಾಕ್ಸು ಬಂದವು. ಆ ಕಲರ್ ಬಾಕ್ಸ್ಗಳು ನಾವು ಯಾವುದೂ ಸೆಲೆಕ್ಟ್ ಮಾಡ್ಕೋಬಾರ್ದು. ಇಲ್ಲಿ ಬಿಳಿ ಕಲರ್ನೇ ಸೆಲೆಕ್ಟ್ ಇರಲಿ, ಅದನ್ನೇನು ಮಾಡೋಕೆ ಹೋಗ್ಬೇಡಿ. ನಿಮಗೆ ತೋರ್ಸೋಕೆ ಉದ್ದೇಶಕ್ಕಾಗಿ ಅದು ಇದು ಕ್ಲಿಕ್ ಆಯಿತು. ಇಲ್ಲಿ ನಡು ಸೆಂಟ್ರ್ ಜುಮ್ಕಿ ಇಂದಾವಲ್ಲ, ಜಸ್ಟ್ ಅದು ಫೋಟೋ ಜುಮ್ ಅದ್ರ ಮ್ಯಾಗ ಇಲ್ಲಿ ತೋರ್ಸತ್ತೆ ನೋಡ್ಕೊಳ್ಳಿ, ಸ್ಕ್ರೀನ್ ಒಳಗಡೆ ತೋರ್ಸತ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಆದ ನಂತರ ಇಲ್ಲಿ ಬರ್ಗಡ್ ಸೈಡ್ ಪ್ಲೀಸ್ ಎಡಗಡೆ ಸೈಡ್ ದಂಡಿಗೆ ನೋಡ್ಕೊಳ್ಳಿ, ಎರಡು ಅಂತೇಳಿ ಒಂದು ಆಪ್ಷನ್ ಐತೆ, ತೋರ್ಸತ್ತೀನಿ. ಎಡಗಡೆ ಸೈಡ್ ತರ ತೆಗೆದು ತೋರ್ಸತ್ತೆ ನೋಡ್ಕೊಳ್ಳಿ. ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ತೋರ್ಸತ್ತೆ ನೋಡ್ಕೊಳ್ಳಿ. ಎಫೆಕ್ಟು ಎಡಗಡೆ ಸೈಡ್ ತರ ತೆಗಡೆ ಈ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಕೊಂಡು ಇಲ್ಲಿ ಎರಡನೇದು ಬೇಟ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಸಾಂಗ್ ತಕ್ಕಂಗೂ ಕಲರ್ ಹೋಗೋದು ಕಲರ್ ಬರೋದು ಈ ರೀತಿ ನಾವು ಪೇಜ್ ಏನಾಗ ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಸಾಂಗ್ ಬೇರೆ ಸೆಲೆಕ್ಟ್ ಮಾಡ್ಕೊತೀನಿ ನಾನು, ನೋಡ್ಕೊಳ್ಳಿ ಫ್ರೆಂಡ್ಸ. ಈ ರೀತಿ ಸಾಂಗ್ ತಕ್ಕಂಗೆ ಅಂದ್ರೆ ಸಾಂಗ್ ಯಾವ ರೀತಿ ಇರುತ್ತೋ ಆ ರೀತಿ ಬ್ಲ್ಯಾಕ್ ಆಗೋದು, ಕಲರ್ಸ್ ಬರೋದು, ಈ ರೀತಿ ನಮ್ಮ ಪೇಜ್ ಅನ್ನಕೈತಿ. ನಿಮಗೆಲ್ಲ ಅರ್ಥ ಆದಂಗೆ ಆಯ್ತದ. ಇನ್ನು ಕಂಪ್ಲೀಟ್ ಆಯಿತು. ಇದು ಫೋಟೋ ಅನ್ನೋದು ಸೆಲೆಕ್ಟ್ ಮಾಡೋದು ಕಂಪ್ಲೀಟ್ ಆಯಿತು. ಇನ್ನು ಲೋಗೋ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ರೀತಿ ಲೋಗೋ ಸೆಲೆಕ್ಟ್ ಮಾಡ್ಕೊಂಡು ತಿಳಿಸ್ತೀನಿ. ಹೊಳ್ಳಿ ಇಲ್ಲಿ ತೆಳಗೆ ಬನ್ನಿ. ತೆಳಗೆ ಬರ್ತಾ ನಿಮ್ಗೆ ಏನಾಕೈತಿ ಒಂದು ಇಲ್ಲಿ ನೋಡ್ಕೊಳ್ಳಿ ಇಮೇಜಸ್ಸು ಅಂದ್ರೆ ನಿಮಗೆ ಫೋಟೋ ಲೇಯರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಹೊಳ್ಳಿ ಬ್ಯಾಕ್ ಬರ್ತೀನಿ. ಈ ಫೋಟೋ ಹಾಕೊಂಡಿವಿ 3 ಎಷ್ಟು 3 4 5 4ನೇದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ನೇದು ಹಿಡ್ಕೊಂಡು 4ನೇದ್ರ ಮೇಲೆ ಕ್ಲಿಕ್ ಮಾಡಿ ಫೋಟೋ ಹಾಕೊಂಡಿವಿ. ಅಲ್ಲಿ 5ನೇದು 6ನೇದು ಇಮೇಜಿಂಗ್ ಲವ್ ಟೆಕ್ಸ್ಟ್ PNG ಐತಿ. ಇದ್ರ ಮ್ಯಾಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮ್ಯಾಗಡೆ ಒಂದು ಪೇಜ್ ಕಾಣೈತಿ. ಇದ್ರ ಮ್ಯಾಲಾರ ಇದು ಲೋಗೋ ಹೋಗಿ ಇದನ್ನು ಲೋಗೋ ತಗೊಳ್ಬೇಕಾಗೈತಿ. ಅಲ್ಲಿ ತಲೆ ಮೇಲೆ ಬರ್ತೈತಿ. ಇಲ್ಲಿ ಏನು ಮಾಡ್ಕೋಬೇಕು, ಅದನ್ನ ಲೋಗೋ ಕ್ಲಿಕ್ ಮಾಡ್ಕೊಂಡು ಬಲಗಡೆ ಸೈಡ್ ನೋಡ್ಕೊಳ್ಳಿ, ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟಿಕ್ ಮಾರ್ಕ್ ತಕ್ಕೋತೀನಿ. ಮ್ಯಾಗಿನ ಲೋಗೋ ಹೋದ್ ನೋಡ್ಕೊಳ್ಳಿ, ಅವ್ರ ಕಂಪ್ನಿ ಲೋಗೋ ಹೊಂಟೈತಿ. ಇನ್ನು ಟಿಕ್ ಮಾರ್ಕ್ ತಗೊಂಡ್ಬಿಡಿ. ತಗೊಂಡು ಅದನ್ನ ಕೂಡ ನಮ್ಗೆ ಏನಾಕೈತಿ ಎಲ್ಲರ ಲೋಗೋ ಅಂತೇಳಿ ಒಂದು ಆಪ್ಷನ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲೊಂದು ಫ್ರೆಂಡ್ಸ್ ಯಾವುದಂದ್ರೆ ಇಲ್ಲಿ ನಮಗೆ ತೋರಿಸ್ತೀನಿ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಕೊಳ್ಳಿ ಸೆಂಟರ್ ಆಪ್ಷನ್ಸಲ್ಲಿ ಎಡಗಡೆ ಸೈಡ್ ತೋರಿಸತ್ತೆ ನೋಡ್ಕೊಳ್ಳಿ. ಇಲ್ಲಿ ತೋರಿಸತ್ತೆ ಆಪ್ಷನ್ ಎಡಗಡೆ ಸೈಡ್. ಇಲ್ಲಿ ಏನು ಲೈನಿಂಗ್ ಅದ್ರ ಆಪ್ಷನ್ಸ್ ಇದಾವಲ್ಲ ಅದ್ರೊಳಗಡೆ ಒಂದು ಸೆಂಟರ್ ಆಪ್ಷನ್ಸ್ ತೋರಿಸತ್ತೆ ನೋಡ್ಕೊಳ್ಳಿ. ಇಲ್ಲಿ ಇಮೇಜಿಂಗ್ ಲೋಗೋ ಐತಿ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಮೇಜಿಂಗ್ ಲೋಗೋ ಬಲಗಡೆ ಸೈಡ್ ಜನರಲ್ ಮೇಲೆ ಕ್ಲಿಕ್ ಮಾಡಿದ್ದಾನೆ ಆಯ್ತು. ಅದು ಕ್ಲಿಕ್ ಅಂದರೆ ಟಿಕ್ ಮಾರ್ಕ್ ಹಾಕೊಳ್ಳಿ. ಕೆಳಗಡೆ ಒಂದು ಕರಿ ಪಟ್ಟಿ ಬಂತು ನೋಡ್ಕೊಳ್ಳಿ, ತಳಗಡೆ ಒಂದು ಕರಿ ಪಟ್ಟಿ ಬಂತು. ಜಸ್ಟ್ ಕರಿ ಪಟ್ಟಿ ಪೂರ ಪರ್ಫೆಕ್ಟಾಗಿ ಬಂತು. ಇಲ್ಲಿ ನಿಮ್ಗೆ ಟಿಪ್ಸ್ ತೋರಿಸೋ ಹಾಕಿ ನೋಡ್ಕೊಳ್ಳಿ. ಈ ರೀತಿ ನಮಗೆ ಕರಿ ಪಟ್ಟಿ ಬರ್ತದೆ ಕೆಳಗಡೆ. ಕರಿ ಪಟ್ಟಿ ಅಂದ್ರೆ ನಮಗೆ ಇದು ಕಾಣಂಗಿಲ್ಲ, ಎಲ್ಲಿ ಅಡ್ಜಸ್ಟ್ ಇದಕ್ಕೂ ಕಾಣಂಗಿಲ್ಲ. ಅದನ್ನ ಏನು ಮಾಡ್ಕೊಂಡು ಸಾಂಗ್ ಬಂದ್ ಮಾಡ್ಕೊಳ್ಳಿದ್ನ ಬಂದ್ ಮಾಡ್ಕೊಂಡು ಇಲ್ಲಿ ಬಲಗಡೆ ಸೈಡ್ ಏನಕ್ಕೈತಿಲ್ಲ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೆನ್ಸಿಲ್ ಮೇಲೆ ಕ್ಲಿಕ್ ಆದ ನಂತರ ಈ ರೀತಿ ಆಕೈತಿ. ತೆಳಗಡೆ ಅದು ಆಡಿಯೋ ಪ್ಲೇ ಮಾಡಿದ್ದು ಹೋತದ. ಹೋದ್ರೆ ಇಲ್ಲಿ ಮೇಗಿಂದ ನೋಟಿಫಿಕೇಶನ್ ಪಡೆದ ಜಕ್ಕೊಳ್ಳಿ. ಆನಂತರ ಇಲ್ಲಿ ಸಾಂಗ್ ಪ್ಲೇ ಮಾಡ್ಕೊಳ್ಳಿ. ಆಟೋಮೆಟಿಕ್ ಅದು ಹೋಗಿಬಿಡ್ತೈತೆ. ಅದನ್ನ ಎಡಿಟಿಂಗ್ ಮಾಡ್ಲಿಕ್ಕೆ ನಮಗೆ ಕಂಪ್ಲೀಟಾಗಿ ಕಾಣ್ತೈತೆ ಕೆಳಗಡೆ. ಇಲ್ಲಿ ಏನಕೈತಿ, ಇಲ್ಲಿ ನಡುವಿನ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಮೇಜಿಂಗ್ ಲೋಗೋ ಹಾಕಕ್ಕೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲ್ಯಾಕ್ ಬಂತು. ಬ್ಲ್ಯಾಕ್ ಬಂದರೆ ನಮಗೆ ಏನಕೈತಿ, ಇಲ್ಲಿ ಬಲಗಡೆ ಸೈಡ್ ಎರಡನೇದು ಇಮೇಜಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲೇ ಒಂದು ಬಾಕ್ಸ್ ಐತಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಜಸ್ಟ್ ಇಲ್ಲಿ ಪಿಂಕ್ ಇಮೇಜ್ ಐತೆ, ಬಾಕ್ಸ್ ಸ್ಕ್ರೀನ್ ಮೇಲೆ ತೋರಿಸುತ್ತೆ. ನಾವು ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಈ ರೀತಿ ಬಂತು. ಹೊಳ್ಳಿ ಎಡಗಡೆ ಸೈಡ್ ಇಮೇಜಸ್ ಅಂತೇಳಿ ಆಪ್ಷನ್ ಐತಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಎಲ್ಲರೂ ನಿಮಗೆ ಇದು ಬರಲಿಲ್ಲ ಅಂದರೆ ಎಡಗಡೆ ಸೈಡ್ ಕೀರ ಮೇಲ್ಗಡೆ 3 ಗೆರೆಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಹೊಳ್ಳಿ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಬರ್ತೈತಿ. ಈ ರೀತಿ ಬಂದ್ಕೊಂಡು ನಾನು ಏನು ಮಾಡ್ತೀನಿ ಅಂದ್ರೆ ಅಲೈಟ್ ಮಿಷನ್ದಲ್ಲಿ ನಮ್ಮ ಫೈಲ್ದಲ್ಲಿ ನಮ್ಮ ಲೋಗೋ ಐತಿ. ನಾನು ಲೋಗೋ ಸೆಲೆಕ್ಟ್ ಮಾಡ್ಕೊತೀನಿ ನೋಡ್ಕೊಳ್ಳಿ. ಅಲೈಟ್ ಮಿಷನ್ ಫೈಲ್ದಲ್ಲಿ ನನ್ನ ಲೋಗೋ ಸೆಲೆಕ್ಟ್ ಐತಿ. ಸೆಲೆಕ್ಟ್ ಆಗಿ ನಾವು ಜಸ್ಟ್ ನೋಡ್ಕೊಳ್ಳಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊತೀನಿ. ನಾನು ಇನ್ನೊಂದು ಸ್ವಲ್ಪ ಕೆಳಗಡೆ ಬೇಡ ನೋಡೋಣ, ಕೆಳಗಡೆ ನೀರಲ್ಲಿ ಬೇಕಾದ್ರೆ ನಿಮಗೆ ಸರಿಸಾಗಿ ತೋರಿಸ್ತೀನಿ ಎಲ್ಲೆಲ್ಲಿ ಇಟ್ಕೋಬೇಕು ನಾವು ಎಲ್ಲೆಲ್ಲಿ ಏನು ಅಂತೇಳಿ. ಇಷ್ಟಾದ್ರೆ ಕ್ಲಿಯರ್ ಆಯಿತು. ನಮ್ಮ ಲೋಗೋ ಅನ್ನೋದು ಕಾಣೈತಿ. ಆನಂತರ ಬಲಗಡೆ ಸೈಡ್ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಡುವಿನ ಟಿಕ್ ಮಾರ್ಕ್ ಹಾಕೊಂಡ್ರೆ ಈ ರೀತಿ ಬರುತ್ತೆ ನೋಡ್ಕೊಳ್ಳಿ. ನಡುವಿನ ಟಿಕ್ ಮಾರ್ಕ್ ಹಾಕೊಂಡ್ರೆ ಲೋಗೋ ಸರ್ದಾಡ ತೀರ ಕೆಳಗಡೆ ನೋಡ್ಕೊಳ್ಳಿ ಸ್ಕ್ರೀನ್ ಒಳಗಡೆ. ನಡುವಿನ ಟಿಕ್ ಮಾರ್ಕ್ ಹಾಕೊಂಡ್ರೆ ಲೋಗೋ ಸರ್ದಾಡ್ತೈತಿ. ಟಿಕ್ ಮಾರ್ಕ್ ಹಾಕೊಳ್ಳಿ. ಅದನ್ನ ಹಾಕೊಂಡು ತೀರ ಮೇಲ್ಗಡಿದ ಅಂದ್ರೆ ಟಿಕ್ ಮಾರ್ಕ್ ಮೇಲ್ಗಡಿದಾನ ಒಂದು 700 ಅಂದ್ರೆ 475 575 ಹಿಂಗೈತಿ. ಅದನ್ನ ಕರೆಕ್ಟಾಗಿ ನಾವು ಸೆಂಟ್ರ್ ಇಟ್ಕೊಳ್ಳಿ. ಸೆಂಟ್ರ್ ಇಟ್ಕೊಂಡು ಪ್ಲೀಸ್ 500 ಇಟ್ಕೊತೀನಿ ನಾನು. 500 ಇಟ್ಕೊಂಡು ಇದನ್ನ ಮ್ಯಾಲಗಡೆ ಸರ್ಸ್ಕೊತೀನಿ. ಒಂದು ಸ್ವಲ್ಪ ನೋಡ್ಕೊಳ್ಳಿ ಈ ರೀತಿ ಸರ್ಸ್ಕೊಂಡ್ರೆ ಇದು ಅಡ್ಜಸ್ಟ್ ಮಾಡೋಕೆ ಆಪ್ಷನ್ ವರ್ಕ್ ಆಕೈತಿ. ಇಲ್ಲಿ ಬಲಗಡೆ ಸರ್ ತೀರ ಮೇಲ್ಗಡೆ ಏನಕೈತಿ ನಡುವೆ ತೀರ ಮೇಲ್ಗಡೆ ಟಿಕ್ ಮಾರ್ಕ್ ಹಾಕೋದು ತೆಗೆದ್ರು ಲೋಗೋ ಅದನ್ನು ಗೊತ್ತಾಕೈತಿಲ್ಲ ಕನ್ಫರ್ಮ್ ಮಾಡ್ಕೊತು. ಅದ್ರ ತೆಳಗಡೆ ಅಡಿಗೆರಿಗಿದಾವೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಂಗ್ ಸರ್ದಾಡ್ತೈತಿ ಫ್ರೆಂಡ್ಸ್. ಲಾಂಗ್ ಸರ್ದಾಡೋಕೆ ಆಪ್ಷನ್ ಇದು. ಇಲ್ಲಿ ನೋಡ್ಕೊಳ್ಳಿ ತೀರ ಮೇಲ್ಗಡೆ ಲೋಗೋ ಬಂತಂದ್ರೆ ತೆಳಗಡೆ ಸರ್ದಾಡ್ತೈತಿ. ಈ ರೀತಿ ನಮ್ಮ ಸರ್ಚ್ ಆಡ್ಕೊಳ್ಳಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಚೆನ್ನಾಗಿ ಸರ್ಚ್ ಆಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಯ್ತಲ್ಲ, ನೈಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೆಲೆಕ್ಟ್ ಆದ್ಕೊಂಡು ನಾವು ಏನಕೈತಿ ಹೊಳ್ಳಿ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದು ನನಗೇನು ಬೇಡ, ಇನ್ನು ಜಸ್ಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು. ಕೆಳಗಡೆನೂ ಓದ್ಬಿಡ್ತೀನಿ ನಾನು ಆ ಥರ ಈ ಥರ ಕೆಳಗಡೆನ ನೋಡ್ಕೊಳ್ಳಿ. ಇಷ್ಟೇ ಸೆಲೆಕ್ಟ್ ಮಾಡ್ಕೊತೀನಿ. ಲೋಗೋನು ಸೆಲೆಕ್ಟ್ ಆದಂಗೆ ಆಯಿತು. ನಿಮ್ಗೆ ವಿಡಿಯೋ ಅನ್ನೋದು ಕಂಪ್ಲೀಟಾಗಿ ಎಡಿಟ್ ಆದಂಗೆ ಆಯಿತು ಫ್ರೆಂಡ್ಸ. ವಿಡಿಯೋ ಎಡಿಟಿಂಗ್ ಅನ್ನೋದು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದ್ರೆ ನಾವು ಯಾವ ರೀತಿ ಡೌನ್ಲೋಡ್ ಎಕ್ಸ್ಪೋರ್ಟ್ ಮಾಡ್ಕೋಬೇಕು ಅನ್ನೋದು ವಿಡಿಯೋ ಹೊರಗೆ ತೊಗೊಳ್ಬೇಕು ಅನ್ನೋದು ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನೀವು ನೋಡ್ಕೊಳ್ಳಿ ಫ್ರೆಂಡ್ಸ. ಬಲಗಡೆ ಸರ್ ತೀರ ಮೇಲ್ಗಡೆ ಒಂದು ಚಾರ್ಜಿಂಗ್ ಬಾಕ್ಸ್ ತಗಡೆ 67% ಚಾರ್ಜ್ ಐತಿ. ಅದ್ರ ತಗಡೆನೋ ಒಂದು ಆಪ್ಷನ್ ಐತೆ ನೋಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಬರ್ತೈತೆ. ಅದು ಒಯ್ತು ಹಿಡ್ಕೊಂಡು ಇರ್ತೀನಿ. ತಾರ ಮೂಲಿ ಆಪ್ಷನ್ ಮ್ಯಾಗ ಕ್ಲಿಕ್ ಮಾಡ್ಕೊಳ್ಳಿ. ಚೌಕನ್ ಬಾಕ್ಸ್ ಐತೆ ಅದ್ರೊಳಗೆ ಕೆಳಕ್ಕೆ ಮತ್ತೆ ಏರೋ ಬರ್ಕೈತಿ. ಅದ್ರ ಮ್ಯಾಗ ಒಯ್ತು ಹಿಡಿದ್ರು ನೋಡ್ಕೊಳ್ಳಿ ಫ್ರೆಂಡ್ಸ್. ಅದು ಎಕ್ಸ್ಪೋರ್ಟ್ ಅಂತ ಬರ್ತೈತಿ. ಎಕ್ಸ್ಪೋರ್ಟ್ ವಿಡಿಯೋ ಐತೆ ಬಂತು ನೋಡ್ಕೊಳ್ಳಿ. ಆಯ್ತು ಮೂಲಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಪೇಜ್ ಆನಾಕೈತೆ ಡೌನ್ಲೋಡ್ ಮಾಡೋಕ್ಕೆ. ಅಂದರೆ ವಿಡಿಯೋ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಈ ರೀತಿ ಪೇಜ್ ಆನಕ್ಕೂ ನಾವು ಏನು ಮಾಡ್ಕೋಬೇಕು, ಜಸ್ಟ್ ಪೇಜ್ ಅನ್ಕೊಂಡು ನಾವು ಒಂದು ಎಕ್ಸ್ಪೋರ್ಟ್ ಸೈಜ್ಗಳು ಸೆಲೆಕ್ಟ್ ಮಾಡ್ಕೋಬೇಕಾಗೈತಿ. ಯಾವುದಂದ್ರೆ ಇಲ್ಲಿ ಮೇಲೂ ಯಾವುದು ಸೆಲೆಕ್ಟ್ ಮಾಡ್ಕೋಕೆ ಹೋಗಬೇಡಿ. ಇಲ್ಲಿ 1080 ಆಪ್ಷನ್ ಐತೆ ನೋಡ್ಕೊಳ್ಳಿ. ವಿಡಿಯೋ ಇರ್ತೈತೆ 1080 ತೋರಿಸತ್ತೀನಿ.
ಆ 1080 ಏನೈತಲ್ಲ ಅದನ್ನ ಅಳ್ಕಿಸ್ಕೊಡಿ, ಬೇರೆ ಇದ್ದು ಅಂದ್ರೆ ಅಳ್ಕಿಸ್ಕೊಡಿ. ಈ ರೀತಿ ಬಳಕಿಸ್ಕೊಂಡು 1080 ಇಟ್ಕೋತೀನಿ. ಅದ್ರ ಕೆಳಗಿಂದ ಏನೈತಿ 1350 ಐತಲ್ಲ, ಇದ್ರೂ ನಿಮಗೆ ಬೇರೆ ಇರ್ತಾವೆ ಅಂದರೆ 720, 1920 ಈ ರೀತಿ ನಿಮ್ಗೆ ಬೇರೆ ಸೈಜ್ ಇರ್ತಾವೆ. ಅವ್ನ ಅಳ್ಕಿಸ್ಕೊಂಡು 1350 ಸೆಲೆಕ್ಟ್ ಮಾಡ್ಕೊಳ್ಳೋಣ. 4.5 ಸೈಜ್ನ ವೀಡಿಯೋ ಎಡಿಟಿಂಗ್ ಮಾಡಿದ್ವಿ, ಅದಕ್ಕೋಸ್ಕರ ನಾವು ಇದನ್ನು ಒಂದು ಸ್ವಲ್ಪ ಅಳಕಿಸಿ ಬೇರೆ ಇವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ನೇದು 1080, ಕೆಳಗಡೆ 1350 ಇಟ್ಕೊಳ್ಳಿ ಫ್ರೆಂಡ್ಸ್. 1350 ಇಟ್ಕೊಂಡು ಕೆಳಗಡೆ FPS 30 ಈ ರೀತಿ ನಿಮ್ಗೆ ಏನೋ ಒಂದು ಸೆಟ್ಟಿಂಗ್ ಮಾಡ್ಕೋಬೇಡಿ. ಅಂದ್ರೆ ಮೊಬೈಲ್ ಯಾವ ರೀತಿ ಸಪೋರ್ಟ್ ಇರ್ತದೆ ಆಟೋಮೆಟಿಕಾಗಿ ಸಪೋರ್ಟ್ ಸೆಲೆಕ್ಟ್ ಇರ್ತೈತದ. ಅದಕ್ಕೆ ಹೊಳೆ ಒಂದು ಸ್ವಲ್ಪ ಬ್ಯಾಕ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಪೇಜ್ ಅನ್ನಕೈತಿ. ಪೇಜ್ ಏನಂದ್ರೆ ನಿಮ್ಗೆ ಸಾಂಗ್ ಅಂದ್ರೆ ಇದು ಅಂದ್ರೆ ಸಾಂಗು ಒಂದು ಸ್ವಲ್ಪ ಜಾಸ್ತಿ ಇತ್ತಂದ್ರೆ 40 ಸೆಕೆಂಡ್ 45 ಸೆಕೆಂಡ್ ಈ ರೀತಿ ಇತ್ತು. ನಿಮ್ಗೆ ಏನಾರು ಕಡಿಮೆ ಬೇಕಂತಂದ್ರೆ ಇಲ್ಲಿ ಸಾಂಗು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅಂದ್ರೆ ಫುಲ್ ಸಾಂಗ್ಗಳು ನಾವು ಎಲ್ಲಿ ಬೇಕಲ್ಲಿ ಕಟ್ ಮಾಡೋಕ್ಕೆ ಅವಕಾಶ ಇಲ್ಲ, ಅದೊಂದು ನೆನಪಿಟ್ಕೊಳ್ಳಿ. ಫುಲ್ ಸಾಂಗದಲ್ಲಿ ಎಲ್ಲಿ ಬೇಕಲ್ಲಿ ನಾವು ಕಟ್ ಮಾಡಿ ಸಾಂಗ್ ಇದ್ರೊಳಗೆ ಹಾಕೊಳ್ಳೋಕೆ ಅವಕಾಶ ಇಲ್ಲ. ನೀವು ಹೊರಗಡೆನ ಅಂದ್ರೆ ವಿಡಿಯೋ ಟು MP3 ಒಳಗೆ ನಾವು ಏನು ಮಾಡ್ಕೋಬೇಕು ಅದೇ ಆ್ಯಪ್ ಅಲ್ಲೇ ಅದ್ರೊಳಗೆ ನಾವು ಸಾಂಗ್ ಕಟ್ ಮಾಡ್ಕೊಂಡು ಇಲ್ಲಿ ಬಂದು ಟೂನ್ಸ್ ಮಾಡ್ಕೊಂಬಂದು ಹಾಕೊಳ್ಬೇಕಾಕೈತಿ. ಅಂದರೆ ಇದು ಕರೆಕ್ಟಾಗಿ ಎಡಿಟ್ ಆಕೈತಿ. ಫುಲ್ ಸಾಂಗು ಇದ್ರೊಳಗೆ ಬರ್ತಾವೆ. ಐಪ್ಲರ್ DJ ಮಿಕ್ಸ್ ಮಾಡಲ್ಲ, ಐಪ್ಲರ್ದಲ್ಲಿ ಮಾಡ್ತಾರೋ ಪರವಾಗಿಲ್ಲ, ಚೆನ್ನಾಗಿ ಹಾಕೋ. ಇಲ್ಲೇ 15 ಸೆಕೆಂಡ್ ಎಟ್ರ್ ಐತಿ. 15 ಸೆಕೆಂಡ್ ಇತ್ತು ನಮ್ಗೆ ಏನಾಕೈತಿ ಎಷ್ಟು ಬೇಕಟ್ಟು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ 0.0 ಇಟ್ಕೊಂಡು 15 ಸೆಕೆಂಡ್ ಅಟ್ಟೈತಿ. ನಾವು ಹೆಚ್ಚಿಗೆ ಮಾಡ್ಕೋಬೋದು. ಅಲ್ಲಿ ಮೂಟ್ ಆಗಿಬಿಡ್ತೈತಿ, ಸಾಂಗ್ ರ್ಯಾಂಕಿಲ್ಲ. ಅದಕ್ಕೋಸ್ಕರ ಇಷ್ಟು ಸೆಲೆಕ್ಟ್ ಮಾಡ್ಕೋಬೋದು. ನಾವು ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಟ್ಕೊಳ್ಳಿ. ಇದನ್ನ ಓಕೆ ಕೊಟ್ಕೊಂಡ್ಬಿಟ್ಟು 15 ಸೆಕೆಂಡ್ ಆಗ್ತದೆ. ಇಲ್ಲಿ ಎಕ್ಸ್ಪೋರ್ಟ್ ಮಾಡೋಕೆ 2 ಬಾಕ್ಸ್ ಬರ್ತಾವೆ ಫ್ರೆಂಡ್ಸ್. ಎಕ್ಸ್ಪೋರ್ಟ್ ಪ್ರಿವ್ಯೂ ಅಂತೇಳಿ ಒಂದು ಬಾಕ್ಸ್ ಬರ್ತೈತಿ, ಎರಡನೇದು ಎಕ್ಸ್ಪೋರ್ಟ್ ಅಂತೇಳಿ ಒಂದು ಬಾಕ್ಸ್ ಬರ್ತೈತಿ. ಈ 2G ಆಲ್ಮೋಸ್ಟ್ ಎಲ್ಲರ ಕಡೆ 2G ಮೊಬೈಲ್ ಅಂತ ಇಲ್ಲ. 2G ಮೊಬೈಲಲ್ಲಿ ವರ್ಕ್ ಆಗೋದಿಲ್ಲ. ಅದಕ್ಕೆ 2G ಫೋನ್ ಅಂತ ಯಾತಕ್ಕಿಲ್ಲ, 4G ಮೊಬೈಲಲ್ಲಿ ಯಾವುದೇ ಥರ ಅಂತ ಏನು ಪ್ರಾಬ್ಲಮ್ ಬರೋಂಗಿಲ್ಲ. ಎಕ್ಸ್ಪೋರ್ಟ್ ಅಂತೇಳಿ ಏನು ಫಸ್ಟ್ನೇದು ಏನೈತಿಲ್ಲ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಆಟೋಮೆಟಿಕ್ ಸಾಂಗ್ ಪ್ಲೇ ಆಯ್ತು. ಹಿರಿ ನೀನು ಆ ಸುಡುಗಾಡ ಮಾಡ ನೋಡ್ಕೊಳ್ಳಿ, ಆಟೋಮೆಟಿಕ್ ಫುಲ್ ಇಲ್ಲಿಗಂದ್ರೆ ಸಾಂಗ್ ಬಂದಾಯ್ತು. ಈ ಕಡೆ ಕಂಪ್ಲೀಟ್ ಮೂಡ್ ಆತ ಅಂಬಲತ್ತೆ. ನೀವು ಕನ್ಫ್ಯೂಸ್ ಮಾಡ್ಕೋಬಿಡಿ. ಇನ್ನೂ ಅರ್ಧ ಇರ್ತಾ, ಇನ್ನೂ 60-70% ಎಕ್ಸ್ಪೋರ್ಟ್ ಆದ ನಂತರ ಸಾಂಗ್ ಬಂದು ಆಕೈತಿ. ಒಂದೊಂದ್ಸಲ ಅದು ಸಾಂಗ್ ಮುಗಿತು ಬಂದು ಆಕೈತಿ, ಲೇಟ್ ಆದರೂ ಪರವಾಗಿಲ್ಲ. ಅದು ಆಟೋಮೆಟಿಕಾಗಿ ಎಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊತಿರುತ್ತೆ. ಸಾಂಗ್ ಅಲ್ಲಿ ಹೆಂಚೆ ಮೂಟ್ ಆಯ್ತು, ಅಲ್ಲಿ ಹೆಚ್ಚು ಆತ, ಏನು ತಲೆ ಕೆಡ್ಸೋಕೋಬಿಡಿ ಆಯ್ತಲ್ಲ. ಇಲ್ಲಿ ಬಂದು ತೋರಿಸ್ತೀನಿ ನೋಡ್ಕೊಳ್ಳಿ, ನಿಮ್ಗೆ ಗ್ಯಾಲರಿಯಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಬಂತು ನಿಮ್ಗೆ ಯಾವುದೇ ಥರ ಅಂತದೇನಿಲ್ಲ. ಲೋಗೋ ಒಟ್ಟು ಒಂದು ಸ್ವಲ್ಪ ಫರ್ಕ್ ಐತಿ. ನಿಮ್ಮ ಲೋಗೋ ಪೂರ ಹಾಕಿ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಳ್ಳೆ ವಾಪಸ್ ಬ್ಯಾಕ್ ಬನ್ನಿ, ಜಲ್ದಿ ನೋಡ್ಕೊಳ್ಳಿ. ಇಲ್ಲಿ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸಾಂಗ್ ಬೇಡ, ಪೆನ್ಸಿಲ್ ಹಾಕಿ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಆ ಸಾಂಗ್ ಪ್ಲೇ ಮಾಡಿದ್ದು ಹೊತ್ತು ಆನಂತರ ಮೇಲ್ಗಡೆ ನೋಟಿಫಿಕೇಶನ್ ಪರದೆ ಜಗ್ಗಿ ನಾನು ಸಾಂಗ್ ಪ್ಲೇ ಮಾಡ್ಕೊಂಡೇ. ಇಲ್ಲಿ ಕೆಳಗಡೆ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಜನರಲ್ ಅಲ್ಲಿ ನಡುವಿನ ಟಿಕ್ ಮಾರ್ಕ್ ಮೇಲಿನ ಅಡಿಗೆರಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ನನ್ನ ಸಾಂಗ್, ನನ್ನ ಲೋಗೋ ಇಷ್ಟು ಸೆಲೆಕ್ಟ್ ಮಾಡ್ಕೊಂಡೆ ನಾನು ಲೋಗೋ. ಅಂದ್ರೆ ನಾನು ಬೋರ್ಡರ್ ಬಿಟ್ಟು ಕೆಳಗಡೆ ಇಟ್ಕೊಂಡೆ. ನಾನು ಬೋರ್ಡ್ರ್ ಒಳಗೆ ಇಟ್ಕೋಕೆ ಹೋಗ್ಬಿಡಿ. ಮತ್ತು ಬೋರ್ಡ್ರ್ ಒಳಗೆ ಇಟ್ಕೊಂಡ್ರೆ ಪೇಸ್ ಮೇಲೆ ಬರ್ತೈತಿ, ಮೇಲ್ಗಡೆ ಫೋಟೋ ಮೂತಿ ಮೇಲೆ ಬರ್ತೈತಿ. ಲೋಗೋ ಏನು ಮಾಡ್ರು ಬೋರ್ಡ್ ಕೆಳಗಡೆನೇ ಇರಬೇಕು ಲೋಗೋ. ನೈಟ್ ಸೆಲೆಕ್ಟ್ ಮಾಡ್ಕೊಂಡು ಒಳ್ಳೆ ಎಕ್ಸ್ಪೋರ್ಟ್ ಮಾಡ್ಕೋತೀನಿ ನೋಡ್ಕೊಳ್ಳಿ. ನಾನು ಆಟೋಮೆಟಿಕ್ ಎಕ್ಸ್ಪೋರ್ಟ್ ಮಾಡ್ಕೋತೀನಿ. ನೋಡ್ಕೊಳ್ಳಿ, ಎಕ್ಸ್ಪೋರ್ಟ್ ಆಯಿತು, ಕ್ಲಿಯರಾಗಿ ಎಕ್ಸ್ಪೋರ್ಟ್ ಆಗೈತಿ. ಫುಲ್ ಸ್ಪೀಡಾಗಿ ಯಾವುದೇ ಥರ ಅಂತ ಮೊಬೈಲ್ ಹ್ಯಾಂಗಿಂಗ್ ಅಂತೈತಿ ಏನಾಗೋ ಚಾನ್ಸಸ್ ಇಲ್ಲ. ಬಿಂದಾಸಾಗಿ ಎಡಿಟ್ ಮಾಡ್ಬೋದು, ಯಾವುದೇ ಥರ ಅಂಥದ್ದು ಏನಿಲ್ಲ. ಹಾಗೆ ನಾನು ಈ ಚಾನಲ್ದಲ್ಲಿ ವೀಡಿಯೋಸು ಬೀಜಂದವು ಒಂದು ನೋಡ್ಕೊಂಡು ಒಂದು ಸ್ವಲ್ಪ ನಾಲೆಜ್ ಬಂತ ಎಲ್ಲ ಕ್ರಿಯೇಟ್ ಫುಲ್ ಚೆನ್ನಾಗಿ ಆಕೈತೆ ಫ್ರೆಂಡ್ಸ್. ಯಾವುದೇ ಥರ ಅಂತ ಏನು ತೊಂದರೆ ಇಲ್ಲ. ನೋಡ್ಕೊಳ್ಳಿ, ಈ ರೀತಿ ಏನಾದ್ರು ಪ್ರಾಬ್ಲಮ್ ಬಂದರೆ ಏನು ಮಾಡೋಕೆ ಹೋಗ್ಬೇಡಿ. ಕರೆಕ್ಟಾಗಿ ವಿಡಿಯೋ ಡೌನ್ಲೋಡ್ ಆಗಿರ್ತೈತಿ. ಗ್ಯಾಲರಿಗೆ ಬಂದು ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, 2 ವಿಡಿಯೋ ಮೇಲ್ಗಡೆ ಡೌನ್ಲೋಡ್ ಆಗ್ಯಾವ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ನೋಡ್ಕೊಳ್ಳಿ, ಲೋಗೋ ಬಂತಲ್ಲ ನಮ್ಮದು, ಕರೆಕ್ಟಾಗಿ ಲೋಗೋ ಬಂದಿದೆ. ಯಾವುದೇ ಥರ ಅಂತ ಏನು ಪ್ರಾಬ್ಲಮ್ ಇಲ್ಲ. ಮೇಲ್ಗಡೆ ಲೋಗೋ ಬಂದಿದೆ ನೋಡ್ಕೊಳ್ಳಿ. ಈ ರೀತಿ ನಮಗೆಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಆಯ್ತಲ್ಲ, ಈ ರೀತಿ ನಿಮಗೆಲ್ಲ ಸ್ಟಿಪ್ಸ್ ಅಂದರೆ ನಿಮಗೆಲ್ಲ ಒಂದು ಸ್ವಲ್ಪ ನೀಟಾಗೋ ಲೆವೆಲಿಗೆ ನೀವು ನೀಟಾಗಿ ಒಂದು ಸ್ವಲ್ಪ ಲೆವೆಲಿಗೆ ಬರೋ ಲೆವೆಲಿಗೆ ನಾನು ಹೇಳ್ಕೊಟ್ಟೇನೆ. ಎಲ್ಲ ಪ್ರತಿಯೊಂದು ಸ್ಟಿಪ್ ತಿಳ್ಕೊಬೇಕಾದ್ರೆ ಪ್ರತಿಯೊಂದು ನಾನು ವಿಡಿಯೋಸ್ಗಳು ತಾವು ಎಲ್ಲ ಟಿಪ್ಸ್ ಹೇಳ್ಕೊಟ್ಟೇನೆ. ನನಗೆ ಒಂದು ಲೆವೆಲಿಗೆ ಇದನ್ನೆಲ್ಲ ಒಂದು ಲೆವೆಲಿಗೆ ಎಡಿಟ್ ಆಗುತ್ತಾರೆ ಅಂದ್ರೆ ಒಂದು ಲೆವೆಲಿಗೆ ಫುಲ್ ಪರ್ಫೆಕ್ಟಾಗಿ ಎಡಿಟ್ ಆಗೈತೆ. ನಿಮಗೆ ಇಷ್ಟ ಆಗ್ಬೇಕಂದ್ರೆ ಪರ್ಫೆಕ್ಟಾಗಿ ಎಡಿಟ್ ಆಗೈತೆ, ಏನು ತೊಂದರೆ ಇಲ್ಲ. ಆಯ್ತು ಫ್ರೆಂಡ್ಸ್, ನಿಮಗೆಲ್ಲ ಪರ್ಫೆಕ್ಟಾಗಿ ಬಂದಂಗೆ ಆಯಿತು. ಬಂದಂಗಾದರೆ ನೀವೇನು ಮಾಡ್ಕೋಬೇಕು, ಇದು ವಿಡಿಯೋ ನೋಡಿದ್ದು ಆಂಧ್ರ ಪ್ರಾಜೆಕ್ಟ್ ಅಂದರೆ ವಾಜುಲೇಜರ್ ಅಂದ್ರೆ ಇದು ಆ ಟೆಂಪ್ಲೇಟ್ ಎಲ್ಲಿರ್ತೈತೆ ನಾನು ನೀವು ನೋಡುವಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತೈತೆ, ಲಾಸ್ಟಿಗೆ ಬೇಕಾದ್ರೆ ತಗೊಳ್ಳಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನಾನು ಟೆಲಿಗ್ರಾಮ್ ಚಾನಲ್ಗೆ ಬನ್ನಿ. ಯಾವ ರೀತಿ ಎಲ್ಲ ಜಾಯ್ನ್ ಆಗಿ ಎಲ್ಲ ಪ್ರಾಡಕ್ಟು ಯಾವ ರೀತಿ ಎಡಿಟಿಂಗ್ ಮಾಡಬೇಕು ಏನೆಲ್ಲ ಪರ್ಫೆಕ್ಟ್ ಆಗಿರ್ತೈತೆ ನೋಡ್ಕೊಳ್ಳಿ. ಯಾವ ರೀತಿ ಟೆಲಿಗ್ರಾಮ್ ಬರಬೇಕು, ನಿಮ್ಮ ಮೊಬೈಲಲ್ಲಿ ಟೆಲಿಗ್ರಾಮ್ ಅನ್ನೋದು ಆನ್ ಮಾಡ್ಕೊಂಡು ನಂತರ ನೆಕ್ಸ್ಟು ಯಾವ ರೀತಿ ಸರ್ಚ್ ಆಪ್ಷನ್ಸ್ ಮ್ಯಾಗ ಹೋಗಿ ಆನಂತರ ತಂಗಾಳಿ ಎಡಿಟ್ ಅನ್ನೋದು ಸರ್ಚ್ ಮಾಡ್ಕೊಳ್ಳಿ. ತಂಗಾಳಿ ಎಡಿಟ್ ಅನ್ನೋದು ಸರ್ಚ್ ಮಾಡ್ಕೊಂಡು ಸಾಕು. ಬ್ಲ್ಯಾಕ್ ಕಲರ್ DP ಫಸ್ಟಿಗೆ ಚಾನಲ್ ಅನ್ನೋದು ಓಪನ್ ಆಕೈತಿ ನಿಮ್ಗೆ ಆಯ್ತಾ. ಬ್ಲ್ಯಾಕ್ ಕಲರ್ DP ಫಸ್ಟಿಗೆ ಚಾನಲ್ ಓಪನ್ ಆಕೈತಿ. 9596 ಸಬ್ಸ್ಕ್ರೈಬ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ನೇ ಚಾನಲ್ ಮಗು ಈ ರೀತಿ ಪೇಜ್ ಏನಾಕೈತಿ, ಕೆಳಗಡೆ ಜಾಯ್ನಿಂಗ್ ಇರ್ತೈತಿ. ಜಾಯ್ನ್ ಆಗಿ ಫ್ರೆಂಡ್ಸ್. ಇಲ್ಲೊಂದು ಸ್ವಲ್ಪ ಎಡಿಟ್ ಮಾಡ್ಕೋತೀನಿ ಗಪ್ಪನ್ನ. ನೋಡ್ಕೊಳ್ಳಿ, ಇದೇ ಒಂದು ನಿಮ್ಗೆ ವಿಡಿಯೋ ಹಾಕಿ ಅಂತ ಹೇಳ್ತೀನಿ. ಜಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ವಿಡಿಯೋ ಬಂದೈತಿ. ಆನಂತರ ಕೆಳಗಡೆ ಅದರದ್ದು ಇದೀಗ ಏನು ಏನಿಲ್ಲ ಎಡಿಟಿಂಗ್ಗೆ ಅದು ಬಂತು.
ಟೆಂಪ್ಲೇಟ್ ಬಂದೈತೆ ಅದರ ಕೆಳಗಡೆ ಸಾಂಗ್ ಐತಿ. ನಿಮ್ಗೆ ಯಾವ್ದು ಬೇಗ ಎಡಿಟಿಂಗ್ ಮಾಡೋಕ್ಕೆ ಎಲ್ಲ ಸಿಗ್ತೈತೆ ಫ್ರೆಂಡ್ಸ್. ಹಾಗೆ ನಿಮಗೆಲ್ಲ ನೋಡತ್ತೀರಿ ಫ್ರೆಂಡ್ಸ್, ಕರೆಕ್ಟಾಗಿ ಇದು ಇಲ್ಲ ನನಗೆಲ್ಲ ಎಲ್ಲ ನಿಮ್ಮ ಮೆಟಲ್ ಸಿಗ್ತಾವೆ ಫ್ರೆಂಡ್ಸ್. ಅಂದರೆ ನಿಮಗೆಲ್ಲ ಎಲ್ಲ ಪರ್ಫೆಕ್ಟಾಗಿ ಸಿಗ್ತೈತಿ. ನಿಮ್ಗೆ ಯಾವ್ದು ಬೇಕೋ ನಾವು ಎಡಿಟಿಂಗ್ ಮಾಡಿದ್ದು ಇಲ್ಲೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಸ್ವಲ್ಪ ನೋಡ್ಕೊಳ್ಳಿ ಎಲ್ಲೈತೆ ಅಂತ ತೋರಿಸ್ತೀನಿ. ಇಲ್ಲೈತೆ ನೋಡ್ಕೊಳ್ಳಿ, ನಾವು ಎಡಿಟಿಂಗ್ ಮಾಡಿದ್ದು 7 MB ಐತಿ. ಜಸ್ಟ್ ನಾನು ಫಾರ್ವರ್ಡ್ ಹೊಡಿತೀನಿ. ನಾನು ಯಾವ ಎಡಿಟಿಂಗ್ ಮಾಡೋಕ್ಕೆ ನಿಮ್ಗೆ ಯಾವ್ದು ಬೇಕೋ ಅವ್ನು ತೊಗೊಳ್ಳಿ ಫ್ರೆಂಡ್ಸ್ ಆಯ್ತಲ್ಲ. ನೀವು ಎಡಿಟಿಂಗ್ ನಾನು ಏನು ಎಡಿಟಿಂಗ್ ಹೇಳ್ಕೊಟ್ಟಿಲ್ಲ, ನೀವು ನೋಡತ್ತೀರಿ ಜಸ್ಟ್ ಆ್ಯಪ್ ಅದನ್ನು ತೊಗೊಂಡು ಎಡಿಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಯ್ತಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಟು ಲಾಂಗ್ ಇದ್ದೀನಿ ಫ್ರೆಂಡ್ಸ್. ಮುಂದೆ ಸಿಗ್ತಾ ಆಲ್ಸೋ ಮಚ್ ಹೇಳ್ತಾ ಫ್ರೆಂಡ್ಸ, ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಲೈಕ್ ಹೆಸರು ವೀಡಿಯೋಸನ್ನು ಹೇಳ್ಕೊಟ್ಟದಾಯ್ತಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.